ಓಕೆ, ಇವಾಗ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ 1:2 ಅಂತಂದರೆ 1:2.5 2.5 ಗ್ಲಾಸನ್ನು ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನಾನಿವಾಗ 1.5 ಕಪ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು 4 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಸಾಫ್ಟ್ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ಸೊ ನಾನು 4 ಗ್ಲಾಸ್ ವಾಟರ್ನ ನಾನಿವಾಗ ಹಾಕಿದ್ದೀನಿ. ನೀರು ಬಾಯ್ಲ್ ಆಗೋವರೆಗೂ ಅದನ್ನು ಹಾಗೆ ಬಿಡಬೇಕು. ಆ್ಯಂಡ್ ಜೊತೆಗೆ ಅದಕ್ಕೆ ಈಗ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸೊ ಸಾಲ್ಟ್ ಟೇಸ್ಟಿಗೆ ತಕ್ಕಾಗೆ ಹಾಕಬೇಕು, ಯಾಕಂದರೆ ಆಮೇಲೆ ನಾವು ಪೇಸ್ಟಲ್ಲೂ ಕೂಡ ಹಾಕ್ತೀವಿ. ಸೊ ಸಾಲ್ಟ್ ಸ್ವಲ್ಪ ಹಾಕಬೇಕು. ಆ್ಯಂಡ್ ನೆಕ್ಸ್ಟು ಮೆಂತೆಕಾಳನ್ನು ಹಾಕ್ತಾಯಿದ್ದೀನಿ. ಸೊ ಮೆಂತೆಕಾಳು ಇಷ್ಟು ಮೆಂತೆಕಾಳನ್ನು ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ, ಯಾಕಂತಂದರೆ ಅದು ಅಂಟಬಾರ್ದು ಅಂಥೇಳಿ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಎಸ್, ಇದು ಸ್ವಲ್ಪ ಕುದಿ ಬಂದಮೇಲೆ, ಫುಲ್ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಅಕ್ಕಿ ರವೆನ ಹಾಕಬೇಕು. ಅದು ಕುದಿ ಬರೋವರೆಗೂ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊತೀನಿ. ಸೊ ನಾನು ಇದು ಇಂಟರ್ನಲ್ ಪೇಸ್ಟ್, ಇದು ಮೆಣಸಿನ ಕಡಬಲ್ಲಿ ಹಾಕಬೇಕು. ಸೊ ಇದು ಮೆಣಸಿನ ಪುಡಿ. ಓಕೆ, ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಓಕೆ, ಸುಳಿದಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಮತ್ತು ಈ ಪೇಸ್ಟ್ಗೆ ಮತ್ತೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸಾಲ್ಟ್ ಟೇಸ್ಟಿಗೆ ಸ್ವಲ್ಪ ಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ತುಪ್ಪ ಸ್ವಲ್ಪ, ಇದನ್ನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ತುಪ್ಪನ ಆ್ಯಡ್ ಮಾಡಬೇಕು. ಸೊ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ನಾನಿವಾಗ. ಸೊ ಈ ಪೇಸ್ಟ್ ಗ್ರೈಂಡ್ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಪ್ಪನ ನಾವು ಹಾಕ್ಕೋಬೇಕು, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ತುಪ್ಪ. ತ್ರೀ ಟು 4 ಸ್ಪೂನ್ ಗೀಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಇಂಟರ್ನಲ್ ಪೇಸ್ಟ್, ಇದು ಮೆಣಸಿನ ಕಡುಬಿಗೆ ಬೇಕಾಗಿರೋಂಥ ಇಂಟರ್ನಲ್ ಪೇಸ್ಟ್. ಸೊ ಇದನ್ನು ಮಿಕ್ಸಪ್ ಮಾಡ್ಕೋಬೇಕು ನೀಟಾಗಿ. ಸೊ ಈ ಥರ ನೀಟಾಗಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಮಾಡಿದ್ರೂ ಕೂಡ ಪರವಾಗಿಲ್ಲ, ಎಲ್ಲ ಬ್ಲೆಂಡ್ ಆಗಬೇಕು ನೀಟಾಗಿ. ಸಾಲ್ಟು ಮತ್ತು ಮೆಣಸು, ಬೆಳ್ಳುಳ್ಳಿ, ತುಪ್ಪ ಎಷ್ಟು ಇಂಗ್ರೀಡಿಯೆಂಟನ್ನು ನಾನು ಪೇಸ್ಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇಂಟರ್ನಲ್ ಅಂದರೆ ಒಳಗಡೆ ಫಿಲ್ ಮಾಡ್ತೀನಿ ನಾನು. ಆಮೇಲೆ ಇದು ನೀರು ನೋಡಿ ಈ ಥರ ಬಾಯ್ಲ್ ಆಗಿದೆ. ಸೊ ಈ ಥರ ಬಾಯ್ಲ್ ಆಗ್ತಾಯಿದೆ ನೀರು. ಈ ನೀರಿಗೆ ನಾನು ರವೆನ ಹಾಕ್ತಾಯಿದ್ದೀನಿ. ಸೊ ಇದು 1.5 ಕಪ್ ಇದೆ. ಆ್ಯಂಡ್ ವಾಟರ್ನ ಒಂದು 4 ಕಪ್ ಇದೆ. 4.5 ಕಪ್ ಇದೆ. ಸಾಫ್ಟ್ ಆಗಲಿ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಗಂಟಿಲ್ದಾಗೆ ಈ ಥರ ನಾವು ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಗಂಟಿಲ್ದಂಗೆ ಕಂಪ್ಲೀಟ್ಲಿ ಈ ಥರ ಮಿಕ್ಸ್ ಮಾಡಬೇಕು. ಗಟ್ಟಿ ಹಾಕಬೇಕಿದು, ಸ್ವಲ್ಪ ಉಪ್ಪಿಟ್ಟಿನ ಥರ ಆಗಬೇಕು. ಆ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಬೇಯಬೇಕಿದು. ಬೇಯಬೇಕಿದು ಗಟ್ಟಿಯಾಗಿ, ರವೆ ಥರ ಉಪ್ಪಿಟ್ಟು ಥರ ಬೇಯಬೇಕು. ಬೇಳೆನ ಈ ಥರ ರೆಡಿ ಮಾಡ್ಕೋಬೇಕು. ಬೇಳೆನ ನಾರ್ಮಲ್ ಬೇಳೆ ಥರ ಬೇಳೆನ ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಹಾಕಿದರೆ ಸ್ವಲ್ಪ ತರಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಬೇಳೆ. ಸೊ ಸ್ವಲ್ಪ ನಾನು ಫ್ರೈ ಮಾಡ್ತಾಯಿದ್ದೀನಿ ಬೇಳೆನ ಒಂಚೂರು. ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ. ಸೊ ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಉದುರುದುರಾಗಿರಬೇಕು. ಇದನ್ನು ಈ ಥರ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಈ ಥರ ಇದನ್ನು ಸ್ಮ್ಯಾಶ್ ಮಾಡಿ ಕಂಪ್ಲೀಟ್ಲಿ. ಆಮೇಲೆ ಈ ಥರ ಒಂದು ಜಸ್ಟ್ ಈ ಥರ ಉಂಡೆಯನ್ನು ಮಾಡಿ ಇದರಲ್ಲಿ ಈ ಥರ ಮಾಡಿಕೊಂಡು ಆನಂತರ ಇದಕ್ಕೆ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟನ್ನು ಸೊ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಸೆಂಟರ್ಗೆ ಫಿಲ್ ಮಾಡಿ
ಜಸ್ಟ್ ಆಮೇಲೆ ಈ ಥರ ಮಾಡಬೇಕು, ಇದನ್ನು ಉಂಡೆ ಕಟ್ಟಬೇಕು. ಈ ಥರ ಆದರೆ ರೆಡಿ ಆಗುತ್ತೆ. ಸೊ ಈ ಥರ ಎಲ್ಲನೂ ರೆಡಿ ಮಾಡ್ಕೋಬೇಕು ಕಂಪ್ಲೀಟ್ಲಿ. ಸೊ ಮತ್ತು ಇದನ್ನು ಬಾಯ್ಲ್ ಮಾಡಬೇಕು. ನಾವು ಏನು ಉಂಡೆ ಕಟ್ಕೊಂಡಿರ್ತೀವಿ ಅದಕ್ಕೋಸ್ಕರ ಈ ಥರ ನೀರು ಜೊತೆಗೆ ಇದನ್ನು ಬೆಣ್ಣೆನ ಹಾಕಿದ್ದೀನಿ, ಯಾಕಂತಂದರೆ ತಳ ಕಪ್ಪಾಗಲ್ಲ. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಪ್ಲೇಟನ್ನು ನಾನು ಹಾಕ್ತಾಯಿದ್ದೀನಿ. ಇದು ಸ್ಟೀಮ್ ಮಾಡಬೇಕು. ನಾನು ಆ್ಯಕ್ಚುಲಿ ಸ್ಟೀಮ್ ಮಾಡಬೇಕು. ನಾನು ಇದೇನು ಅಕ್ಕಿ ರವೆ ಮಾಡಿದ್ದೀನಿ ಸ್ಟೀಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಈ ಥರ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು, ಅಂದರೆ ಅದು ಅಂಟಲ್ಲ. ಸೊ ಪ್ಲೇಟ್ಗೆ ಈ ಥರ ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ, ಅಂದರೆ ಅದು ಉಂಡೆನ ನಾನು ಇಡ್ತೀನಿ ಇದರಲ್ಲಿ. ಸೊ ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಈ ಉಂಡೆಗಳನ್ನೆಲ್ಲ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಟ್ರಾನ್ಸ್ಫರ್ ಮಾಡಿ ಇದ್ರ ಒಳಗಡೆ ಪೇಸ್ಟ್ ಇದೆ, ಮೆಣಸು, ಬೆಳ್ಳುಳ್ಳಿ, ತುಪ್ಪ, ಉಪ್ಪು, ಈ ಪೇಸ್ಟ್ ಇದೆ. ಈ ಥರ ರೆಡಿ ಮಾಡಿಕೊಂಡು ಸೊ ಈ ಥರ ಎಲ್ಲನೂ ಆರ್ಗನೈಸ್ ಮಾಡಿದ್ದೀನಿ. ಆನಂತರ ಇದನ್ನು ಮಾಡಿಬಿಟ್ಟು ಸ್ವಲ್ಪ ಸ್ಟೀಮ್ಗೆ ಬೇಯಕ್ಕೆ ಬಿಡಬೇಕು ಇದನ್ನು. ಸೊ ಈ ಕಡೆ ಬೇಳೆ ಕೂಡ ಬೆಂದಿದೆ. ಸೊ ಈಗ ರೆಡಿಯಾಗಿದೆ ಇದು ಆಲ್ರೆಡಿ. ಸೊ ಈ ಥರ ಪ್ರಿಪ್ರೇಷನ್ ರೆಡಿಯಾಗಿರುತ್ತೆ. ಆ್ಯಂಡ್ ಬೇಳೆ ಕೂಡ ರೆಡಿಯಾಗಿದೆ. ಸೊ ಎರಡನ್ನು ಮಿಕ್ಸ್ ಮಾಡಿ ನಾವೀಗ ತಿನ್ನೋಣ. ಮೆಣಸಿನ ಕಡುಬು ಬಿಸಿ ಬಿಸಿ ಆಗಿದೆ, ಹಾಟ್ ಆಗಿದೆ, ರೆಡಿಯಾಗಿದೆ. ಥ್ಯಾಂಕ್ ಯು. ಸೊ ಈ ಥರ ಹಾಟಾಗಿ ರೆಡಿಯಾಗಿದೆ.